ಸಿಂಗಲ್ ಆಗಿರ್ತಕ್ಕಂಥ ಎಲ್ಲ ಹುಡುಗರಿಗೆ ನಮಸ್ತೆ. ಐಶ್ವರ್ಯ ಮುರುಡೇಶ್ವರ್ ಅಂತ ಈಕೆ. ಪ್ರಸ್ತುತ ಈಕೆಯ ಫೋಟೋ ನಾನು ಆಲ್ರೆಡಿ ನಿಮಗೆ ಈ ವಿಡಿಯೋ ಕ್ಲಿಕ್ ಮಾಡೋಕ್ಕಿಂತ ಮೊದಲೇ ನೋಡಿದಿರಲ್ವಾ? ಸೊ ಈಕೆಗೆ ಪ್ರಸ್ತುತ ಒಬ್ಬ ಒಳ್ಳೆಯ ಹುಡುಗನ ಅವಶ್ಯಕತೆ ಇದೆ ಮದುವೆಯಾಗಲು. ಐಶ್ವರ್ಯ ಭಟ್ ವಯಸ್ಸು ಬಂದು 26 ವರ್ಷ, ಊರು ಬಂದ್ಬಿಟ್ಟು ಮುರುಡೇಶ್ವರ್, ಉತ್ತರ ಕನ್ನಡದಲ್ಲಿ. ಅಪ್ಪಟ ಹಿಂದೂ ಧರ್ಮದ ಒಬ್ಬ ಲಿಂಗಾಯತ ಮನೆತನದ ಹುಡುಗಿಯಾಗಿದ್ದು ಒಂದು ಸಸ್ಯಾಹಾರಿ ಪ್ರಿಯ ಆಗಿದ್ದಾರೆ ಈಕೆ. ಪ್ರಸ್ತುತ ಹೋಟೆಲ್ ಒಂದರಲ್ಲಿ ಫ್ರಂಟ್ ಆಫೀಸರ್ ಕಾರ್ಯನಿರ್ವಾಹಕಿಯಾಗಿ ಕೆಲಸ ಮಾಡ್ತಕ್ಕಂಥ ಈಕೆಗೆ ಒಬ್ಬ ಒಳ್ಳೆಯ ಹುಡುಗ ಬೇಕಾಗಿದ್ದಾರೆ. ಅವನು ಹಿಂದೂ ಧರ್ಮದವನಾಗಿದ್ದು ಯಾವ ಜಾತಿಯವನಾಗಿದ್ದರೂ ಕೂಡ ಒಪ್ಪಿಗೆಯನ್ನು ನೀಡ್ತಾ ಇದ್ದಾರೆ. ಈಕೆ ಸ್ವಭಾವ ಯಾವ ರೀತಿಯಲ್ಲಿದೆ ಅಂತ ನಾನು ತೋರಿಸ್ತೇನೆ. ಒಳ್ಳೆಯ ಒಂದು ಪೊಲೈಟ್ ಆ್ಯಂಡ್ ಸ್ಮೈಲಿಂಗ್ ಸ್ಪೇಸ್ ಇದೆ. ನೇಚರಲ್ಲಿ ಜಾಸ್ತಿ ಸುತ್ತಾಡ್ತಾರೆ, ಅಂದರೆ ಟೂರ್ ಹೋಗೋದು. ಯಾಕಂದರೆ ಮುರುಡೇಶ್ವರ ಒಂದು ಒಳ್ಳೆಯ ಒಂದು ಪ್ಲೇಸ್ ಆಗಿರುತ್ತೆ. ಮುರುಡೇಶ್ವರ ಶಿವನ ಮೂರ್ತಿ ಇದೆಯಲ್ಲ ಸ್ನೇಹಿತರೆ, ಎತ್ತರಂದು ಅದು ಆ ಒಂದು ಊರು ಹೇಳ್ತಾ ಇದ್ದೀನಿ. ಜನರ ಜೊತೆಗೆ ಒಳ್ಳೆಯ ಸುಲಭ ರೀತಿಯಲ್ಲಿ ಹೊಂದಿಕೊಳ್ಳುವಂಥ ಒಂದು ಹುಡುಗಿ ಈಕೆ. ತಂದೆಯವರು ಒಬ್ಬ ಮೀನುಗಾರಿಕೆ ವ್ಯಾಪಾರಸ್ಥರಾಗಿದ್ದಾರೆ ಆ್ಯಂಡ್ ತಾಯಿಯವರು ಗೃಹಿಣಿ, ಅಣ್ಣನವರು ಒಬ್ಬ ಬಿಸ್ನೆಸ್ ಮ್ಯಾನ್ ಅಂತಂದರೆ ಒಂದು ಕಿರಾಣಿ ಅಂಗಡಿ ಇಟ್ಟುಕೊಂಡಿದ್ದಾನೆ. ಈ ಐಶ್ವರ್ಯ ಮುರುಡೇಶ್ವರ ಆಗಿರ್ತಕ್ಕಂತಹ ಹುಡುಗಿಗೆ ಪ್ರಸ್ತುತ ಬೇಕಾಗಿರ್ತಕ್ಕಂಥ ಹುಡುಗ ಯಾವ ರೀತಿ ಇರಬೇಕು ಅಂದರೆ, ಎಲ್ಲರೂ ಕೂಡ ಅವ್ರದ್ದೇ ಆಗಿರ್ತಕ್ಕಂಥ ಪಾಯಿಂಟ್ಗಳಿದ್ದೇ ಇರುತ್ತಲ್ವಾ. ನನ್ನನ್ನು ಮದುವೆ ಆಗಬೇಕಾಗಿರ್ತಕ್ಕಂಥ ಹುಡುಗ ಈ ರೀತಿ ಇರಬೇಕು, ಇದೇ ರೀತಿ ಇರಬೇಕು ಅಂತ. ಬಟ್ ಈಕೆಗೆ ಬೇಕಾಗಿರ್ತಕ್ಕಂಥ ಹುಡುಗ ಬಂದ್ಬಿಟ್ಟು ನಂಬರ್ 1, ನೆಮ್ಮದಿ ಜೀವನ ಕೊಡುವಂತಹ ಒಬ್ಬ ಹುಡುಗ. ಸಂಗಾತಿಗೆ ಪ್ರೀತಿ ಸುಖ ಇದ್ದೇ ಕೊಡ್ತೀರಾ. ನೆಮ್ಮದಿ ಕೊಡಬೇಕು, ಜಗಳ ಆಡಬಾರ್ದು, ಪ್ರೀತಿಯಿಂದ ಇರಬೇಕು, ಸ್ನೇಹದಿಂದ ಇರಬೇಕು. ಆ ಜೊತೆಗೆ ನೀವು ಮಾತಾಡ್ತಕ್ಕಂಥ ಮಾತುಗಳಿಂದ ನೋವಾಗಬಾರ್ದು. ಆ ರೀತಿ ನೆಮ್ಮದಿ ಕೊಡಬೇಕು. ಪಾರ್ಟ್ನರ್ ಜೊತೆ ಶಾಂತ ಮತ್ತು ಹಗುರವಾದ ಬದುಕುವಂತಹ ಒಬ್ಬ ಹುಡುಗ ಆಗಿರಬೇಕಂತೆ ನೀವು. ಮತ್ತು ನನ್ನ ವಯಸ್ಸಿನ ಅಂತರ ಬಂದ್ಬಿಟ್ಟು 1 ರಿಂದ 4 ವರ್ಷಗಳ ಒಳಗಡೆ ಇರಬೇಕಂತೆ. ಹೊಂದಾಣಿಕೆ ಒಂದು ಸುಲಭದಲ್ಲಿ ಇರಬೇಕು. ಅನಗತ್ಯ ಅಂತರ ಎಷ್ಟಾಗಿರಲಿ, ಬಟ್ ಸಂಬಂಧ ಏನಿರುತ್ತಲ್ಲ ಅದು ಸ್ಟ್ರಾಂಗ್ ಆಗಿರಲಿ ಅಂತ ಇವರು ಹೇಳಿರ್ತಕ್ಕಂಥದ್ದು. ಹೊಂದಾಣಿಕೆ ಸುಲಭ, ಅನಗತ್ಯ ಅನುಮಾನಗಳಿಗೆ ಜಾಗ ಕೊಡಬಾರ್ದು ಅಂತ ಹೇಳಿದ್ದಾರೆ. ಅನಗತ್ಯ ಅನುಮಾನ ಅಂದರೆ ಅನ್ನೆಸೆಸರಿ. ಯಾರ ಜೊತೆ ಆದರೂ ಮಾತಾಡ್ತಾ ಇದೆಯಾ ಅಂತಂದರೆ ಏನು, ಅವರು ಯಾಕೆ ಪರಿಚಯ, ಇದು ಬೇಡ. ನಾನು ಒಂದು ಕೆಲಸ ಮಾಡ್ತಕ್ಕಂಥ ಹುಡುಗಿ, ಎಲ್ಲರೊಂದಿಗೆ ಹೊಂದಾಣಿಕೆಯಿಂದ ಸುಲಭವಾಗಿ ಪ್ರೀತಿಯಿಂದ ಮಾತಾಡುವಂಥ ಒಬ್ಬ ಹುಡುಗಿ. ಹಾಗಾಗಿ ಹೆಚ್ಚಿನ ಜನರ ಜೊತೆ ಮಾತಾಡ್ತೇನೆ, ನೀವು ನನ್ನ ಜೊತೆ ಅನುಮಾನ ಪಡೋ ಹಾಗಿಲ್ಲ ಅಂತ ಹೇಳಿದ್ದಾರೆ. ಆ್ಯಂಡ್ ಸಣ್ಣ ವಿಷಯದಲ್ಲೂ ಕಾಳಜಿ ತೋರಿಸುವವನಾಗಿರಬೇಕಂತೆ. ಸೊ ಸಣ್ಣ ವಿಚಾರಗಳಲ್ಲಿ ಕಾಳಜಿ ಪ್ರೀತಿ ಎಷ್ಟು ತೋರಿಸ್ತೀರೋ ಅಷ್ಟು ನಿಮ್ಮನಿಗೆ ಇವರು ಹತ್ತಿರ ಆಗ್ತಾ ಬರ್ತಾರೆ ಸ್ನೇಹಿತರೆ, ಜ್ಞಾಪಕ ಇರಲಿ. ಒಟ್ಟಿಗೆ ಸಂತೋಷ ಅನ್ನುವಂಥ ಒಂದು ಗರಿ ಮತ್ತು ಗುರಿ ಎರಡೂ ಕೂಡ ಇಟ್ಟುಕೊಂಡು ಹೋಗೋಣ ಅಂತ ಹೇಳಿದ್ದಾರೆ. ಇವಾಗ ನಾನು ಒಂದು ಸಣ್ಣದಾಗಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇನೆ, ನೀವು ಕೂಡ ಸಣ್ಣದಾಗಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಾ. ಇಬ್ಬರು ಸೇರ್ಕೊಂಡು ಒಂದು ಗುರಿ ಇಟ್ಕೊಳ್ಳೋಣ, ಮುಂದೆ ಸಕ್ಸಸ್ ಆಗೋಣ ಇಬ್ಬರು ಸೇರಿಕೊಂಡು ಅಂತ ಹೇಳಿದ್ದಾರೆ. ಸೊ ಇದು 1, 2, 3, 4, 5 ಪಾಯಿಂಟ್ಗಳಿಗೆ ಸಂಬಂಧಿಸಿದಂತೆ ಓಕೆ ನಾನು ಒಪ್ಪಿಗೆ ನೀಡಿದ್ದೇನೆ ಅಂತ ಹುಡುಗ ಯಾರಾದಿದ್ದರೆ DM ಫಾರ್ ದ ಕಂಪ್ಲೀಟ್ ಇನ್ಫಾರ್ಮೇಷನ್ ಫಾರ್ ದ ಬ್ರೋಕರ್ ಅಂತ ಹೇಳ್ತೇನೆ. ಅಂದರೆ ಡಿಸ್ಕ್ರಿಪ್ಷನಲ್ಲಿ ಒಂದು Gmail ID ಬ್ರೋಕರ್ ಅವರ ನಂಬರ್ ಕೊಟ್ಟಿರ್ತೇವೆ, ಅಲ್ಲಿಗೆ ಡೈರೆಕ್ಟಾಗಿ ಮೆಸೇಜ್ ಮಾಡಿದರೆ ಅವರು ಹೀಗೆ ಹೆಚ್ಚಿನ ಮಾಹಿತಿ ನಿಮಗೆ ಕೊಡ್ತಾರೆ. ಈ ಒಂದು ಕಾರನ್ನು ನೋಡ್ಕೊಳ್ಳಿ, ನಿಮಗೆ ಇದನ್ನು ಗಿಫ್ಟಲ್ಲಿ ಅವರು ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಏನಕ್ಕೆ ಕೊಡ್ತಾ ಇದ್ದಾರೆ ಅಂದರೆ, ಈಕೆ ಬಂದ್ಬಿಟ್ಟು ಒಂದು ಪರಿಸರ ಸ್ನೇಹಿ ಜೀವನದಲ್ಲಿ ಬೆಳೆದು ಬಂದಿರತಕ್ಕಂಥ ಒಬ್ಬ ಹುಡುಗಿ. ಎಲ್ಲಾದರೂ ಸುತ್ತಾಡಬೇಕು ಅಂದರೆ ಈ ಒಂದು ಕಾರ್ನಲ್ಲಿ ಹೆಚ್ಚಿಗೆ ಅವರು ಸುತ್ತಾಡ್ತಾ ಇದ್ದರು. ಇವಾಗ ಬಹುಶಃ ಪ್ರಸ್ತುತ ಸುತ್ತಾಡುವಂಥ ಒಂದು ಸಮಯದಲ್ಲಿ ಯಾರಿಗೂ ಕೂಡ ಸಮಸ್ಯೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಸ್ವತಃ 1 ಲಕ್ಷ ಪ್ಲಸ್ 2 ಲಕ್ಷ ರೂಪಾಯಿ ದುಡ್ಡು ಹಾಕಿ ಈ ಒಂದು ಕಾರನ್ನು EMIಯಲ್ಲಿ ಖರೀದಿ ಮಾಡಿರ್ತಾರೆ. ಸೊ ಇದೇ ಇವಾಗ ಇವರ ಗಂಡನಿಗೆ ಕೊಟ್ಬಿಟ್ಟು ಪ್ರಸ್ತುತ ಇದೇ ವರದಕ್ಷಿಣೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನೋಡ್ಕೊಳ್ಳಿ, ನಿಮಗೆ ಈ ಒಂದು ಕಾರು ಪ್ರಸ್ತುತ 2 ಲಕ್ಷ ಅವ್ರು ಕೊಟ್ಟಿದ್ದಾರೆ, EMI ಕಟ್ಕೊಂಡು ಹೋಗಬೇಕು. ಇನ್ನೊಂದು 3 ಅಥವಾ 4 ರಿಂದ 5 ಲಕ್ಷ ಇರ್ಬೋದು ಮೇ ಬಿ. ಇದೊಂದು ಹೈಡ್ರಾನಿಕ್ ಆಗಿರ್ತಕ್ಕಂಥ ಕಾರು, SIV ಕಂಪ್ನಿದಾಗಿರುತ್ತೆ. ಹ್ಯಾರಿಸ್ ಅಂತ ಇದರ ಹೆಸರು. ಸೊ ಇದೊಂದು ಹ್ಯಾರಿಸ್ ಒಳ್ಳೆಯ ಒಂದು ಡಿಸೈನ್ ಮತ್ತು ಇದರ ಒಂದು ಫ್ಯೂಚರ್ ಮತ್ತು ಇಂಟೀರಿಯರ್ ಸ್ಪೇಸ್ ಇಟ್ ವಿಲ್ ಒಳ್ಳೆಯ ಒಂದು ಆಫರ್ ರೌಂಡಲ್ಲಿ ಇದೆ. ಸ್ಮೂತ್ ಇಂಜಿನ್ ಇದೆ ಸ್ನೇಹಿತರೆ, ಒಂದು ಒಳ್ಳೆಯ ಒಂದು ಪರ್ಫಾರ್ಮೆನ್ಸ್ ಇದೆ, ಗುಡ್ ಕ್ವಾಲಿಟಿ ಆ್ಯಂಡು ಎಸ್ಪೆಷಲಿ ಆ್ಯಂಡ್ ಒಳ್ಳೆಯ ಒಂದು ಅಡ್ವಾನ್ಸ್ಡ್ ಒಂದು ಡ್ರೈವರ್ ಅಸಿಸ್ಟೆಂಟಲ್ಲಿ ಇದೆ.
ಇದೊಂದು ಫ್ಯೂಚರ್ಸ್ ಅಂದರೆ ಒಂದು ಒಳ್ಳೆಯ ಒಂದು ಸೀಟ್ ವೆರಿ 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 ಸಪೋರ್ಟಿವ್ ಆಗಿರ್ತಕ್ಕಂತಹ ಡಿಸೈನಲ್ಲಿ ನಿಮಗೆ ಕಾಣ್ತಕ್ಕಂಥದ್ದು. ಸೊ ಸ್ಪೆಷಲಿ ಹೇಳಬೇಕು ಅಂತಂದರೆ ಇದೊಂದು ಗುಡ್ ಕ್ವಾಲಿಟಿ ಆ್ಯಂಡ್ ಗುಡ್ ಫೀಲ್ ಕೊಡ್ತಕ್ಕಂಥ ಕಾರು ನಿಮಗೆ ಸಿಗ್ತಕ್ಕಂಥದ್ದು ಒಳ್ಳೆಯ ಒಂದು ಆಫರಲ್ಲಿ ವರದಕ್ಷಿಣೆ ರೀತಿಯಲ್ಲಿ. ಯಾರೂ ಕೊಡಲ್ಲ ಆಯಿತಾ, ಗಂಡು ಸಿಗೋದೇ ಕಷ್ಟ, ಇದೆಲ್ಲ ಏನು ಕೊಡ್ತಾರೆ ಅಂತ ಅಂದ್ಕೊಳ್ಬೋದು, ಬಟ್ ಕೊಟ್ಟೇ ಕೊಡ್ತಾರೆ. ಏನಕ್ಕೆ ಕೊಡ್ತಾರೆ ಅಂದರೆ ಅಷ್ಟೆಲ್ಲ ಕಂಡೀಷನ್ ಹಾಕಿರ್ತಕ್ಕಂಥ ಹುಡುಗಿಗೆ ನೀವು ಸಿಕ್ಕಿರ್ತೀರ ಸ್ವಾಮಿ. ಸೊ ಕಂಡೀಷನ್ಗಳಿಗೆ ನಂಬರ್ ಒನ್ನಲ್ಲಿ ಸಿಕ್ಕಿರ್ತಕ್ಕಂಥ ನಿಮಗೆ ಇದೊಂದು ಕಾರ್ ಗಿಫ್ಟ್ ಕೊಡಲ್ಲ ವರದಕ್ಷಿಣೆಯಲ್ಲಿ ಅಂತಂದರೆ ಹೇಗೆ, ಕೊಡಲೇಬೇಕು. ಈ ಒಂದು ಕಾರಿನ ಇಂಟೀರಿಯಲ್ ಸ್ಪೇಸ್ನ ತೋರಿಸ್ತಾ ಇದ್ದೀನಿ. ಇಂಟೀರಿಯಲ್ ಸ್ಪೇಸ್ ನಂಬರ್ 1 ಸ್ಟೇರಿಂಗ್, ನಂಬರ್ 2 ಇದೊಂದು ಟಿ ವಿಯ ಒಂದು ಸ್ಪೇಸು. ಈ ಟಿ ವಿಯ ಸ್ಪೇಸ್ ಇಂಚಸ್ ಬಂದುಬಿಟ್ಟು 1.8 ಅಥವಾ 2.9 ಇಂಚಸ್ಸಿನ ಒಂದು ಟಿ ವಿಯ ಸ್ಪೇಸ್ ಇದೆ, ಅಂದರೆ ಸ್ಕ್ರೀನು, ಲಾಂಗ್ ಸ್ಕ್ರೀನು. ಮತ್ತು ಇಲ್ಲಿ ನೋಡ್ತಾ ಇದ್ರೆ ಇದು ಗೇರ್ ಆಗಿರ್ತಕ್ಕಂತಹ ಗೇರ್ ಸಿಸ್ಟಮು. ಮತ್ತು ಇಲ್ಲಿ ನೋಡ್ತಾ ಇದ್ರೆ ಇದೊಂದು ಎ ಸಿ ಕಂಟ್ರೋಲ್ ಸ್ಪೇಸ್ ಈ ಕಡೆ ಇರುತ್ತೆ. ಸೊ ಇದೊಂದು ಫ್ಲೌಡಿಂಗ್ ಡಿಸೈನು ಆಯಿತಾ. ಫ್ಲೌಡಿಂಗ್ ಡಿಸೈನ್ ಆ್ಯಂಡ್ ಕಂಫರ್ಟ್ ಡಿಸೈನ್ ಮತ್ತು ಇದರ ಕ್ವಾಲಿಟಿ ಡಿಸೈನ್ ಎಲ್ಲನೂ ಕೂಡ ಚೆನ್ನಾಗಿ ಇರ್ತಕ್ಕಂಥದ್ದು ನೀವು ಕೂಡ ಗಮನಿಸ್ತಾ ಇದ್ದೀರಾ. ಇಷ್ಟೆಲ್ಲ ಸಿಗ್ತಕ್ಕಂತಹ ಕ್ವಾಲಿಟಿ ಉಳ್ಳಂತಹ ಕಾರು ನಿಮಗೆ ಬೇಕಾಗಿದ್ದರೆ ಬ್ರೋಕರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಮಸ್ತೆ, ಟೇಕ್ ಕೇರ್, ಬಾಯ್.